ಅಕ್ಕನಿಗೆ ಏನು ಓಟ್ ಹಾಕಬೇಕು, ಆಮೇಲೆ ಎಣ್ಣೆ ಗಿಣ್ಣೆ ಎಲ್ಲ ಅದರಲ್ಲೇ ತಗೊಳ್ಳಿ. ಹಾಂ, ಈಗ ಅವರು ಶಾರ್ಪ್ ಆಗಿಬಿಟ್ಟಿದ್ದಾರೆ. ಸರ್ ನೀವು ಬಂದು ಕೊಡೋದು ಕಿರಿಕಿರಿ ಎಲ್ಲ ಬೇಡ, ಕ್ಯಾಮ್ರಾ ಎಲ್ಲ ಬರುತ್ತೆ. ಕುಕ್ಕರ್ ಕೊಡೋದಿದ್ರೆ ಒಂದು 2,000 ಜಾಸ್ತಿ ಹಾಕಿ, ಎಣ್ಣೆ ಕೊಡೋದಿದ್ರೆ 500 ರೂಪಾಯಿ ಜಾಸ್ತಿ ಹಾಕಿ, ಸೀರೆ ಕೊಡೋದಿದ್ರೆ 1,000 ರೂಪಾಯಿ ಜಾಸ್ತಿ ಹಾಕಿ, ಬೆಳ್ಳಿ ಬಟ್ಲು ಕೊಡೋದಿದ್ರೆ ಇನ್ನು ಮುಗೀತಲ್ಲ. ಆದರೆ ಇಷ್ಟಕ್ಕೆಲ್ಲ ನಾವು ಪ್ರಯತ್ನ ಪಡ್ತೀವಿ. ಯಾಕೆ? ಯಾರೋ ಒಬ್ಬ ಬಲವಂತ ಅಂದರೆ ಸ್ಟ್ರಾಂಗೆಸ್ಟ್ ಪರ್ಸನನ್ನು MLA ಮಾಡೋದಕ್ಕೆ. ಆದರೆ ಇಲ್ಲಿ ನಾನು ನಿಮಗೆ ಸ್ಟೋರಿ ತೋರಿಸ್ತೀನಿ. ಇಲ್ಲಿ ಯಾರು ಇಲ್ವಾ ಹಾಕೋರು? ಏನದು ಸ್ಟೋರಿ ನೋಡಿ. ಆತ ಎಂದಿನಂತೆ ಕೆಲಸಕ್ಕೆ ಹೋಗಿದ್ದ. ಆದರೆ ಕೆಲಸ ಮಾಡ್ತಾ ಮಾಡ್ತಾ ಅದೊಂದು ಎಡವಟ್ಟು ಇದೀಗ ಆತನ ಬದುಕನ್ನೇ ಕಸಿದುಕೊಂಡಿದೆ. ಇದರಿಂದ ಆತ ದಿಕ್ಕು ತೋಚದಂತೆ ಕಂಗಾಲಾಗಿ ಹೋಗಿದ್ದಾನೆ. ಕುಟುಂಬ ನಡೆಸೋಕ್ಕೂ ಕೂಡ ಪರದಾಡುವಂತೆ ಆಗಿದೆ. ಏನಿದು ಸ್ಟೋರಿ? ಅವನಿಗೆ ನಮ್ಮ ಸಹಾಯ ಬೇಕಾಗಿದೆ. ಈ ಸ್ಟೋರಿ ನೋಡೋಣ. ಆ ಕಾರ್ಮಿಕನ ಬಾಳಲ್ಲಿ ಒಂದು ಉತ್ಸಾಹ, ಜೀವನೋತ್ಸಾಹ ತುಂಬುವಂಥ ಪ್ರಯತ್ನವನ್ನು ಸೂಪರ್ 3 ಮುಖಾಂತರ ಇವತ್ತು ಮಾಡಬೇಕಾಗಿದೆ. ಬನ್ನಿ ಮೊದಲಿಗೆ ಆತನ ಕಷ್ಟ ನೋಡೋಣ. ಹೆಂಡ್ತಿನೂ ಇಲ್ಲ, ಮಗಳುಂಟು, ಪಾಪ ಸಣ್ಣ ಮಗು. ಅವನು ದುಡ್ದು ನಮ್ಮನ್ನು ಸಾಕ್ತಿದ್ದ. ಈಗ ಆ ಥರ ಒಂದು ಬಲ್ದ ಕೈಯೇ ಹೇಳ್ಕೊಂಡ್ರು ದೇವರು. ಈ ಥರ ಎಲ್ಲ ಮಾಡಿದ. ಇಲ್ಲಿ ಹೀಗೆ ತನ್ನ ಬಲಗೈ ಕಳೆದುಕೊಂಡು ನಿಂತಿರೋ ಈತನ ಹೆಸರು ಶೇಷಪ್ಪ ಹರೀಶ್. ವಯಸ್ಸಿನ್ನು 27 ವರ್ಷ. ಮಡಿಕೇರಿಯ ಕನ್ನಂಡಂಬಾಣೆಯಲ್ಲಿ ಮಗಳೊಂದಿಗೆ ವಾಸವಿದ್ದ ಹರೀಶ್ ಮೊದಲಿನಿಂದಲೂ ಗಾರೆ ಕೆಲಸ ಮಾಡಿ ಜೀವನ ಸಾಗಿಸುತ್ತಿದ್ದ. ಎಂದಿನಂತೆ ಗಾರೆ ಕೆಲಸಕ್ಕೆ ಬೆಳಗ್ಗೆ ಹೊರಟಿದ್ದ. ಆದ್ರೆ ಅಂದು ವಿಧಿಯ ಆಟವೇ ಬೇರೆಯಾಗಿತ್ತು. ಮಡಿಕೇರಿಯ ಟಿ ಜಾನ್ ಬಡಾವಣೆಯಲ್ಲಿರೋ ಮನೆ ನಿರ್ಮಾಣದ ಕೆಲಸಕ್ಕೆ ತೆರಳಿದ್ದ. ಕೆಲಸ ಮಾಡುತ್ತಿದ್ದ ಸಂದರ್ಭದಲ್ಲಿ ಸಿಮೆಂಟ್ ಮಿಕ್ಸಿಂಗ್ ಯಂತ್ರಕ್ಕೆ ಕೈ ಸಿಲುಕಿಕೊಂಡಿತ್ತು. ಯಂತ್ರಕ್ಕೆ ಸಿಲುಕಿದ ಕೈಯನ್ನ ಎಷ್ಟೇ ಪ್ರಯತ್ನಿಸಿದ್ರೂ ಎಳೆಯಲು ಸಾಧ್ಯವಾಗಲಿಲ್ಲ. ಕೊನೆಗೆ ಅಗ್ನಿಶಾಮಕ ದಳದವರು ಬಂದು ಕಾರ್ಯಾಚರಣೆ ನಡೆಸಿ ಕೈಯನ್ನ ಯಂತ್ರದಿಂದ ಬೇರ್ಪಡಿಸಿದ್ರು. ಅದಾಗಲೇ ಬಲಗೈ ಸಂಪೂರ್ಣ ಜಜ್ಜಿ ಹೋಗಿತ್ತು. ಆಸ್ಪತ್ರೆಗೆ ಸೇರಿಸಿದ್ರು. ಕೈ ಕಟ್ ಮಾಡದೆ ಬೇರೆ ವಿಧಿ ಇರಲಿಲ್ಲ. ವೈದ್ಯರು ನೀಡಿದ ಸಲಹೆ ಮೇರೆಗೆ ಬಲಗೈಯನ್ನ ಕಟ್ ಮಾಡಲಾಯಿತು. ಇದೀಗ ಹರೀಶ್ ಅವರ ಕೈ ಇಲ್ಲದಂತಾಗಿದೆ. ಮಂಗಳೂರಿಗೆ ಕರ್ಕೊಂಡು ಹೋಗೋತ್ತಿಗೆ ಅಲ್ಲಿ ಅವರು ಆಗಲ್ಲ ಅಂತ ಹೇಳಿದ್ರು. ಟೆಸ್ಟ್ ಮಾಡಿ ನೋಡಿದ್ರು, ಬೆರಳೆಲ್ಲ ಯಾವುದು ವರ್ಕ್ ಇತ್ತಿಲ್ಲ ಅಂತೇಳಿ ಅಲ್ಲಿಂದ ಫಾದರ್ ಮುಲ್ಲರ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದು. ಅಲ್ಲಿ ಕರ್ಕೊಂಡು ಹೋಗಿದ್ಮೇಲೆ ಒಂದು 2 ಡೇಸ್ ಸ್ವಲ್ಪ ಟೈಮ್ ತಗೊಳಕ್ಕಿತ್ತು. ಮತ್ತು 3 ಡೇಸಿಗೆ ಆಪ್ರೇಷನ್ ಮಾಡಬೇಕು ಅಂತೇಳಿ ಕಟ್ ಮಾಡಿ. 4ನೇ ತರಗತಿ ಓದುತ್ತಿರೋ ಮಗಳನ್ನ ನೋಡಿಕೊಳ್ತಿದ್ದ ಇವರ ಕೈ ಕಟ್ಟಾದ ಕಾರಣ ಇದೀಗ ಮಡಿಕೇರಿ ಸಮೀಪದ ಕಡಗದಾಳು ಗ್ರಾಮದಲ್ಲಿರೋ ತಾಯಿ ಮನೆಯಲ್ಲಿ ಅಪ್ಪ ಮಗಳು ವಾಸ ಮಾಡ್ತಿದ್ದಾರೆ. ಕೂಲಿ ಕೆಲಸ ಮಾಡ್ತಿದ್ದ ಕೈ ಇಲ್ಲ, ಮುಂದೇನು ಅಂತ ಗೊತ್ತಿಲ್ಲ. ಆದ್ದರಿಂದ ಕೃತಕ ಕೈ ಹಾಕಿ ಆಟೋ ಓಡಿಸುವಷ್ಟು ಆದ್ರೆ ಸಾಕು ಅಂತಾರೆ ಹರೀಶ್. ಅದಕ್ಕೆ ಅದೇ 6 ಮಂತ್ ಹಂಗೆ ಕಲ್ದ ಮೇಲೆ ಒಂದು ಆರ್ಟಿಫಿಷಿಯಲ್ ಕೈ ಏನೋ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ಅದರಲ್ಲಿ ಇನ್ನೊಂದು 4ರಿಂದ 5 kg ಅಷ್ಟು ಎತ್ಕೊಳ್ಬೋದು ಮತ್ತು ಆಟೋ ಓಡಿಸ್ಬೋದು ಅಂತೆಲ್ಲ ಹೇಳ್ತಾರೆ. ಅದಕ್ಕೆ 5ರಿಂದ 6 ಲಕ್ಷ ಅಂತ ಅಲ್ಲಿ ಹೇಳಿರೋದು. ಬಟ್ ನನಗೆ ಅದ್ರದ್ದು ಬಗ್ಗೆ ಕರೆಕ್ಟ್ ಇದು ಗೊತ್ತಿಲ್ಲ, ಅಣ್ಣನಿಗೆ ಗೊತ್ತಿರೋದು. ಇನ್ನು ಮಗನ ಸ್ಥಿತಿ ಕಂಡು ನಮ್ಮ ಸ್ಥಿತಿಯನ್ನ ಯಾರ ಬಳಿ ಹೇಳೋದು ಅಂತ ಕಣ್ಣೀರ್ ಹಾಕಿದ್ದಾರೆ. ಸ್ಥಳೀಯರು ಕೂಡ ಏನು ಮಾಡಬಹುದು ಅನ್ನೋ ಚಿಂತೆಯಲ್ಲಿದ್ದಾರೆ. ನಾವೀಗ ಅಷ್ಟರಗಂಡು ನೋಡ್ಕೊಳ್ತೀವಿ. ಇನ್ನು ಮುಂದಕ್ಕೆ ಅದೇ ಎಂತ ಮಾಡಬೇಕು ಅಂತ ನೋಡ್ಬೇಕು ಸರ್. ಏನು ತುಂಬ ಕಷ್ಟ ಆಗ್ತಾ ಇದೆ ಸರ್, ತುಂಬ ಕಷ್ಟ ಆಗ್ತಾ ಇದೆ. ಯಾಕೆಂತೇಳಿದ್ರೆ ಮಗೊಂದೊಂದು ಅವನು ದುಡ್ದು ನಮ್ಮನ್ನು ಸಾಕ್ತಿದ್ದ. ಅಂದರೆ ಈಗ ಆ ಥರ ಒಂದು ಬಲ್ದ ಕೈಯೇ ಹೇಳ್ಕೊಂಡ್ರು ದೇವರು. ಈ ಥರ ಎಲ್ಲ ಮಾಡಿದ. ಇನ್ನೇನು ಮಾಡೋಕ್ಕೆ ಆಗುತ್ತೆ ಸರ್? ಇನ್ನು ಕೈ ಕಳ್ಕೊಂಡು ನಮಗೆ ಇನ್ನೂ ಅದೊಂದು ಇಂಥ ದೊಡ್ಡ ಒಂದು ಇದೇ ಆಗಿದೆ. ನೋಡ್ಕೊಂಡಿದ್ರು ಸರ್ ಎಲ್ಲದರನ್ನು, ಪ್ರತಿಯೊಂದು ಇದಕ್ಕೇನು ಅವನೇ ನೋಡ್ಕೊಳ್ತಿರೋದು. ತಂಗಿದು ಮದುವೆದು ಈಗೆಲ್ಲ ಜವಾಬ್ದಾರಿ ಎಲ್ಲ ಹೊತ್ಕೊಂಡಿದ್ದ. ಹೀಗೆ ನಾನು ಸ್ವಲ್ಪ ಪೇಷಂಟ್, ನನಗೇನು ಹುಷಾರಿಲ್ಲ. ನಾನು ಮನೆಯಲ್ಲೇ ಇದ್ದೆ 1-2 ತಿಂಗಳು. ಹೀಗಾಗಿ ಸ್ವಲ್ಪ ಕೆಲಸಕ್ಕೆಲ್ಲ ಹೇಳ್ಕೊಂಡು ಕೆಲಸ ಮಾಡ್ತಿರೋದು. ಪಾಪ ಭಾರಿ ಕಷ್ಟ. ಏನಾದರೂ ಒಂದು ಸಹಾಯ ಮಾಡೋದು ಒಳ್ಳೆಯದು. ಬದುಕೋ ಹುಡುಗ ಕೇವಲ 27 ವರ್ಷದಲ್ಲಿ ಹಿಂಗೆ ಆಯ್ತಲ್ಲ, ತುಂಬ ಬೇಜಾರಾಗ್ತಾ ಉಂಟು. ಹೆಂಡ್ತಿನೂ ಇಲ್ಲ, ಮಗಳುಂಟು, ಪಾಪ ಸಣ್ಣ ಮಗು, 4th ಸ್ಟ್ಯಾಂಡರ್ಡ್ ಏನೋ ಓದ್ತಾ ಉಂಟು. ಏನಾದರೂ ಒಂದು ಹೆಲ್ಪ್ ಆದರೆ ಒಳ್ಳೆಯದು ನಿಮ್ಮ ಕೈಯಿಂದ. ಇಲ್ಲಿ ಮಡಿಕೇರಿಯಲ್ಲಿ ಗಾರೆ ಕೆಲಸ ಮಾಡ್ತಿದ್ದು. ಅಕಸ್ಮಾತ್ ಏನೋ ಗಾರೆ ಕಲಿಸುವಾಗ ಮಿಷಿನಿಗೆ ಕೈ ಹಾಕಿ ಏನೋ ಕೈ ಜಾಮ್ ಆಗಿ ಕೈ ಇದಾಯಿತೆ. ಈಗ ತಾಯಿ ಹತ್ತಿರ ತಂದೆ ಹತ್ತಿರ ಬಂದಿದ್ದಾರೆ ಹುಡುಗ. ಒಟ್ನಲ್ಲಿ ಗಾರೆ ಕೆಲಸ ಮಾಡುವಾಗ ಆದ ಸಣ್ಣ ಎಡವಟ್ಟು ಕೈಯನ್ನ ಕಳೆದುಕೊಳ್ಳುವಂತೆ ಮಾಡಿದೆ. ಆದ್ರೂ ಮುಂದೆ ಗಟ್ಟಿ ಮನಸ್ಸಿನಿಂದ ಮಗಳಿಗಾಗಿ ಜೀವನ ಸಾಗಿಸಲು ರೆಡಿ ಇದ್ದಾರೆ. ಕಾರ್ಮಿಕ ಇಲಾಖೆಯವರು ಇವರ ನೆರವಿಗೆ ನಿಲ್ತಾರಾ ನೋಡ್ಬೇಕಿದೆ. ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ನೋಡಿ, ಶೇಷಪ್ಪ ಹರೀಶ್, ಇವರ ಹೆಸರು ಶೇಷಪ್ಪ ಹರೀಶ್. ಈ ಸಿಮೆಂಟ್ ಮಿಕ್ಸಿಂಗ್ ಮಾಡುವಾಗ ಆ ಮಿಕ್ಸರ್ ಇದೆಯಲ್ಲ, ಅದಕ್ಕೆ ಕೈ ಹೋಗಿ ಹಿಂಗಾಗಿದೆ. 27 ವರ್ಷ ವಯಸ್ಸು, ಮಗು ಇದೆ.
ಆಮೇಲೆ ಇವರು ಕಾರ್ಮಿಕ ಕಾರ್ಡ್ ಇದೆಯಾ ಗೊತ್ತಿಲ್ಲ ನನಗೆ. ಕಾರ್ಮಿಕ ಕಾರ್ಡ್ ಇದ್ದರೆ ಕೇಂದ್ರ ಸರ್ಕಾರದಿಂದ ನೆರವು ಸಿಗುತ್ತೆ ಕಾರ್ಮಿಕ ಕಾರ್ಡ್ ಇದ್ದರೆ, ಯಾಕಂದರೆ ತುಂಬ ದುಡ್ಡುಗಳನ್ನು ಇಟ್ಕೊಂಡಿದ್ದಾರೆ. ಈ ಹಿಂದೆ ಐ ಡೋಂಟ್ ನೋ, ಆಮೇಲೆ ಅದೆಲ್ಲ ಆಗಿ ಬರಬೇಕು. ಈ ಹಿಂದೆ ಒಮ್ಮೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ 2018ರಲ್ಲಿ ಸಮ್ಮಿಶ್ರ ಸರ್ಕಾರದಲ್ಲಿ ಆದ್ರಲ್ವ, ಆಗ ಪವರ್ ಮಿನಿಸ್ಟರ್ ಆಗಿದ್ದದ್ದು ಡಿ ಕೆ ಶಿವಕುಮಾರ್. ಓಕೆ, ನಾವು ರಾಯಚೂರಿನ ಒಬ್ಬ ಯುವಕ ಅಂಬರೀಷ್ ಅಂತೇಳಿ ಒಬ್ಬ ಯುವಕ, ಬಟ್ ಆತ ಏನಾಗಿದ್ದಂತಂದರೆ ಬಿ ಎಸ್ ಸಿ ಏನೋ ಮಾಡಿದ್ದ, ಎಲೆಕ್ಟ್ರಿಕ್ ವೈರ್ ಇದು ಮಾಡಬೇಕಾದ್ರೆ ಎರಡೂ ಕೈಗಳನ್ನು ಕಳ್ಕೊಂಡ್ಬಿಡ್ತಾನೆ. ಆತನ ಕೈ ಪರಿಹಾರ ಕೊಡಿ ಅಂತೇಳಿ ಏನೋ ಒಂದು ಕೇಳಿದಾಗ ಆಗ ಡಿ ಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಇಬ್ಬರು ಸೇರಿ 25 ಲಕ್ಷ ಬಿಡುಗಡೆ ಮಾಡ್ತಾರೆ. ನಂತರ ಏನಾಗುತ್ತೆ ಅಂದರೆ ಕೇರಳದಲ್ಲಿ ಒಂದು ಟ್ರೀಟ್ಮೆಂಟ್ ಆಗುತ್ತೆ. ಹೆಂಗೆ ಟ್ರೀಟ್ಮೆಂಟ್ ಆಗುತ್ತೆ ಅಂತಂದರೆ, ಬೇರೆ ಎರಡು ಜೀವಂತ ಕೈಗಳು, ಅಂದರೆ ಒಂದು ಆಕ್ಸಿಡೆಂಟ್ ಆಗಿನೋ ಮತ್ತೊಂದಾಗಿ ಸತ್ತೋಗ್ಬಿಡ್ತಾರಲ್ಲ, ತಕ್ಷಣವೇ ಆ ಕೈಯನ್ನು ಕಸಿ ಮಾಡಿದರೆ ಕಸಿ ಮಾಡಲಿಕ್ಕಾಗತ್ತೆ. ಈ ಅಂಬರೀಷ್ಗೂ ಕಸಿ ಮಾಡಿದ್ವಿ. ಆತ ನಮ್ಮ ಆಫೀಸಿಗೆ ಬಂದಿದ್ದ ನಾನು ತೋರಿಸಿದ್ದೆ. ಬಟ್ 65 ಲಕ್ಷ ಖರ್ಚಾಗಿತ್ತು. 65 ಲಕ್ಷ ಖರ್ಚಾಗಿತ್ತು. ಎರಡು ಕೈಗಳ ಪೈಕಿ ಒಂದು ಕೈ ಅಂತೂ ಫಸ್ಟ್ ಕ್ಲಾಸಾಗಿ ವರ್ಕ್ ಆಗ್ತಾಯಿದೆ, ಇನ್ನೊಂದು ಕೈ ಒಂದು 60% ಮಾತ್ರ. ಬಟ್ ಅವನೇನು ಕೃತಕ ಕೈಯಲ್ಲ, ಒರಿಜಿನಲ್ ಕೈಯೇ. ಬಟ್ ಆತ ಆಸ್ಪತ್ರೆಯಲ್ಲಿರುವಾಗ ಹೆಂಗಾಗಿಬಿಡ್ತು ಅಂದರೆ ಕಾಟನೂ ಕೊಟ್ಬಿಡ್ತಾನೆ ತುಂಬ, ನಮಗೆ ಬೇಡ ಬಿಡಿ, ಅದು ಬೇರೆ ವಿಚಾರ. ಫೈನಲಿ ಆತ ಬಂದ ಖುಷಿಯಾಗಿ, ಅದೊಂದು ಇಂಪಾರ್ಟೆಂಟು. ಯಾಕೆಂದರೆ ಇದು ಒಮ್ಮೆ ಏನಾಗ್ಬಿಡುತ್ತೆ, ನಾವು ಇಂಥ ಸ್ಟೋರಿಗಳನ್ನು ತಗೊಂಡು ನೀವು ಮಾಡ್ರಪ್ಪ ಅಂತ ಹೇಳಿದ್ರೆ, ಸರ್ ಇಲ್ಲಿ ಆಸ್ಪತ್ರೆಯಲ್ಲಿ ನಮಗೆ ರೂಮ್ ಇಲ್ಲ, ನಮಗೆ ತಿಂಡಿ ಸರಿಯಾಗಿ ಕೊಡ್ತಾ ಇಲ್ಲ, ನೀವೊಂದು ವ್ಯವಸ್ಥೆ ಮಾಡಿ, ಹಿಂಗೆಲ್ಲ ಕೇಳಲಿಕ್ಕೆ ಶುರು ಮಾಡ್ತಾರೆ. ಅದು ನಮಗೆ ಭಯ ಆಗೋದು. ಆದರೆ ನಾವು ಅದಕ್ಕಿರೋದಲ್ಲ, ನಿಜವಾಗಿ ಒಂದು ಸಹಾಯ ಮಾಡಿದಾಗ ಬೇರೆ ರೀತಿಯಲ್ಲಿ ಅದು ಹೋಗಬೇಕಾಗತ್ತೆ. ಆದರೆ ಶೇಷಪ್ಪ ಹರೀಶ್ ಪಾಪ ಕಾರ್ಮಿಕರ ಕಾರ್ಡ್ ಇದ್ದರೆ ಅವ್ರಿಗೊಂದು ಲಾಭ ಆಗುತ್ತೆ. ನಾನು ಓಕೆ, ಇದಕ್ಕೆ ಸಂಬಂಧಪಟ್ಟಾಗೆ ಕೆಲವ್ರದ್ದೆಲ್ಲ ನೋಡಿ, ಕಾರ್ಮಿಕ ಇಲಾಖೆ ಪೆನ್ಷನ್ ಕೊಡಬೇಕು, ಕಾರ್ಮಿಕ ಇಲಾಖೆಯಿಂದ ಯಾವ್ದು ನೆರವು ಬಂದಿಲ್ಲ, ಕೃತಕ ಕೈಜೋಡಣೆ ಆದರೆ ಆಟೋ ಓಡಿಸಿ ಜೀವನ ನಡೆಸುವ ಹಂಬಲ. ಬಟ್ ಅಷ್ಟು ಈಸಿ ಅಲ್ಲ ಅದು. ಮಗಳೊಂದಿಗೆ ತಾಯಿ ಮನೆಯಲ್ಲಿ ಜೀವನ ನಡೆಸ್ತಾರೆ ಶೇಷಪ್ಪ. ಕೃತಕ ಕೈಜೋಡಣೆಗಾಗಿ ಕಾರ್ಮಿಕ ಶೇಷಪ್ಪ ಹರೀಶ್ ಮನವಿ, ಸಿಮೆಂಟ್ ಮಿಕ್ಸರ್ ಮಂತ್ರದಲ್ಲಿ 27 ವರ್ಷ. ಓಕೆ, ಇದೀಗ ವಿಮಲಾ ಮೇಡಮ್ ಇದ್ದಾರೆ, ಅಂಗವಿಕಲ ಕಲ್ಯಾಣಾಧಿಕಾರಿ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಇದು ಆಲ್ರೆಡಿ ನಿಮ್ಮ ಗಮನಕ್ಕೆ ಬಂದಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ಈಗ ಹೇಳಿದ್ರು ಸರ್. ಓ, ಇದು ಕಣ್ಣಂಡ ಬಾಣೆ. ಗಾರೆ ಕೆಲಸ ಮಾಡಿದ್ದಾನೆ, ಕೈ ಕಟ್ಟಾಗಿದೆ, ಬಲ ಕೈ. ಕಾರ್ಮಿಕರ ಕಾರ್ಡ್ ಇದೆಯಲ್ಲೋ ಇನ್ನೂ ಗೊತ್ತಿಲ್ಲ ನನಗೆ. ಇರುತ್ತೆ ಸರ್, ಹೆಚ್ಚಿನ ಅಂಶ ಕಾರ್ಮಿಕ ಇಲಾಖೆಯಿಂದ ಎಲ್ಲರಿಗೂ ಕೊಟ್ಟಿರ್ತಾರೆ. ಅದು ನಮ್ಮ ಇಲಾಖೆಯಿಂದ ಅವರಿಗೆ ವೈದ್ಯಕೀಯ ವೆಚ್ಚಕ್ಕೆ ಅಮೌಂಟ್ ಯಾವುದೇ ಯೋಜನೆಗಳಿಲ್ಲ. ನಮ್ಮಲ್ಲಿ ವೈದ್ಯಕೀಯ ಯೋಜನೆ ಇದೆ. ಅದು ಹೇಗೆ ಅಂದ್ರೆ, ಯಾವುದೇ ಡಿಸಬಿಲಿಟಿ ಕಡಿಮೆ ಮಾಡುವಂತ ಆಪರೇಷನ್ ಮಾಡಿದ್ರೆ ಅದಕ್ಕೆ ಮಾತ್ರ ನಮ್ಮಲ್ಲಿ ಅಮೌಂಟ್ ಕೊಡ್ಲಿಕ್ಕೆ ಸಾಧ್ಯ ಇದೆ. ಈ ರೀತಿಯದ್ದು ಯಾವುದೇ ಇದಿಲ್ಲ ಸರ್. ಬೇರೆಯವರಿಗೆ ಏನು ಬೆನಿಫಿಟ್ ಕೂಡ ಇಲ್ವಾ? ಇಲ್ಲ ಸರ್. ಅವ್ರಿಗೀಗ ಆರೋಗ್ಯ ಇಲಾಖೆ ಮತ್ತು ಕಾರ್ಮಿಕ ಇಲಾಖೆಯಿಂದ ಇರುವ ಸ್ಕೀಮ್ಗಳಲ್ಲಿ ಉಪಯೋಗಿಸ್ಕೊಳ್ಬಹುದು. ಏನೆಲ್ಲ ಇರುತ್ತೆ ಅದರಲ್ಲಿ? ಆರೋಗ್ಯ ಇಲಾಖೆಯಲ್ಲಿ ಆಯುಷ್ಮಾನ್ ಭಾರತ್ ಕಾರ್ಡ್ ಮಾಡಿಸ್ಕೊಂಡಿದ್ರೆ ಇರುತ್ತೆ. ಮತ್ತೆ ಕಾರ್ಮಿಕ ಇಲಾಖೆಯಿಂದ ಅವ್ರಿಗೆ ಕಾರ್ಡ್ ಕೊಟ್ಟಿದ್ರೆ ಐಡಿ ಕಾರ್ಡ್, ಅವರಲ್ಲೂ ಬೆನಿಫಿಟ್ ಇದೆ. ನೀವು ಅಂಗವಿಕಲ ಇಲಾಖೆ ಹೇಳ್ತಾ ಇದ್ದೀರಿ. ನಮ್ಮ ಅಂಗವಿಕಲ ಇಲಾಖೆಯಲ್ಲಿ ಇಷ್ಟು ಮಾತ್ರ. ಓಕೆ, ನಿಮ್ದಾದ್ರೆ ಬೇರೆ ವಿಶೇಷ ಅಂಗವಿಕಲರಿದ್ರೆ ಕನ್ನಡಕ ಆಮೇಲೆ ಇದೆಲ್ಲ ಕೊಡ್ತಾರಲ್ಲ? ಅದೆಲ್ಲ ಕೊಡ್ತೇವೆ ಸರ್. ಒಂದು ವೇಳೆ ಅವರಿಗೆ ಕೈ ಕಟ್ಟಾಗಿರೋದು ಕ್ಯೂರ್ ಆದ ನಂತರ ಅವರಿಗೆ ಗುರುತಿನ ಚೀಟಿ ಮಾಡಿಸಿ ಪೆನ್ಷನ್ ಬರೋ ತರ ಮಾಡ್ತೇವೆ. ನೆಕ್ಸ್ಟ್ ಅವ್ರಿಗೆ ಏನಾದ್ರು ಯೋಜನೆಗಳಲ್ಲಿ ಅಂಗಡಿ ಇಡ್ಲಿಕ್ಕೆ ಏನಾದ್ರು ಇದ್ರೆ ಸಾಲ ಸೌಲಭ್ಯ ಕೊಡ್ಲಿಕ್ಕೆ ಪ್ರಯತ್ನ. ಓಕೆ, ಅದು ಅಂದ್ರೆ ಅದಕ್ಕೆ ಏನ್ ಬೇಕಾಗುತ್ತೆ? UDID ಕಾರ್ಡ್, ಯೂನಿಕ್ ಡಿಸಬಿಲಿಟಿ ID ಕಾರ್ಡ್. ಓಕೆ, ಅದು ಅಂದ್ರೆ ಹುಟ್ಟಿನಿಂದಲ್ಲ, ಈ ತರ ಆದ್ರೂ ಕೂಡ ನೆಕ್ಸ್ಟ್ ಮಾಡಕ್ಕಾಗತ್ತೆ? ಸಿಗುತ್ತೆ ಸರ್, ಸಿಗುತ್ತೆ. ಥ್ಯಾಂಕ್ ಯು. ಅಂತ ಸಂದರ್ಭ ಬಂದಾಗ ನಿಮ್ಮನ್ನು ಭೇಟಿ ಆಗ್ತೀನಿ ಮೇಡಮ್. ಖಂಡಿತ ಸರ್, ನಾವು ಮಾಡಿಸ್ಕೊಡ್ತೀವಿ. ಥ್ಯಾಂಕ್ ಯು. ವಿಮಲಾ ಮೇಡಮ್ ಅವ್ರು ಏನು ಹೇಳ್ತಾರೆ ಅಂತಂದ್ರೆ, ಇದು ಕಾರ್ಮಿಕ ಇಲಾಖೆ, ಇದರ ವೈದ್ಯಕೀಯದ್ದು. ಇದು ಅಂಗವಿಕಲ ಇಲಾಖೆ ಅಂತ ಹೇಳಿದ್ರೆ ಆಲ್ರೆಡಿ ಹುಟ್ಟಿರ್ತಾರೆ. ಈಗ ಇವರು ಅಂಗವಿಕಲ ಅಂತ ಪ್ರೂವ್ ಆಗಬೇಕಾದ್ರೆ ಅದಕ್ಕೆ ಕಾರ್ಮಿಕ ಇಲಾಖೆ ಒಂದು ಕಾರ್ಡ್ ಮತ್ತೊಂದೆಲ್ಲ ಬರುತ್ತೆ. ಅದಾದ ನಂತರ ಅವ್ರು ಕೊಡ್ತೀನಿ, ಅದಕ್ಕೆ ಅಂಗಡಿ ಇಡೋದಕ್ಕೋ ವ್ಯವಸ್ಥೆ, ಅದನ್ನು ಮಾಡೋಣ, ನಾವಿಲ್ಲ ಅಂತಲ್ಲ. ಈಗ ಸದ್ಯಕ್ಕೆ ಓಕೆ, ಯಾರಿದ್ದಾರೆ ನಾನು ಎಲ್ಲರ ಗಮನಕ್ಕೆ ಇದನ್ನು ತರ್ತೀನಿ. ಕಾವೇರಿ ಕಾರ್ಮಿಕ ಅಧಿಕಾರಿ ಇವರು ಗಮನ ಹರಿಸಬೇಕು. ಆಮೇಲೆ ಪ್ರವೀಣ್ ಅವರು ಮಡಿಕೇರಿ ತಹಶೀಲ್ದಾರ್
ಮಂಥರಗೌಡರು, ಮಡಿಕೇರಿ ಶಾಸಕರು, ಸೋಮಶೇಖರ್ ಪ್ರಭಾರ ಜಿಲ್ಲಾ ಸರ್ಜನ್ ಒಬ್ಬರು ಇದ್ದಾರೆ. ನಾನು ಅವರನ್ನು ಯಾಕೆ ಮಾತಾಡ್ತೀನಿ ಅಂದರೆ ಈ ಕೇಸ್ಗಳಿದೆಯಲ್ಲ, ಇದನ್ನು ಆಪ್ರೇಷನ್ ಮಾಡಿ ಬೇರೆ ಕೈ ಹಾಕೋಕ್ಕಾಗತ್ತೆ. ನಾವು ಮಾಡಿಸಿದ್ದೀವಿ, ಅದಕ್ಕೆ ಹೇಳ್ತಾ ಇರೋದು ನಾನು. 25 ಲಕ್ಷ ಗೌರ್ಮೆಂಟ್ ಕೊಡ್ತು, ಆಮೇಲೆ ಹೆಚ್ಚೆಚ್ಚಾಗಿ ಅದನ್ನು ಮುಂದುವರಿಸಿ 65 ಲಕ್ಷ ಆಯಿತು. ಅದೆಲ್ಲವನ್ನು ಕೂಡ ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ 65 ಲಕ್ಷದಲ್ಲಿ ಮಾಡಿಸಿದ್ವಿ. ಆತ ಹುಷಾರಾದ ಹುಷಾರಾದ ನಂತರ ಆಮೇಲೆ ಗೊತ್ತಲ್ಲ, ಎಲ್ಲ ಸರಿಯಾದ ನಂತರ ಅಲ್ಲೇ ಲೋಕಲೈಟ್ಸ್ಗಳು MLA MP ಗಳೆಲ್ಲ ಫುಲ್ ಪ್ರಚಾರ ತೊಗೊಂಡ್ರು, ನಾವು ಮಾಡಿಸಿದ್ದು. ಇರಲಿ ಬಿಡಿ, ಯಾರಾದರೂ ಮಾಡಿಸ್ಲಿ, ಆ ಹುಡುಗನಿಗೆ ಒಳ್ಳೇದಾಯ್ತಲ್ಲ. ಒಂದು ದಿವಸ ಮೆಸೇಜ್ ಹಾಕಿದೆ ಅವನಿಗೆ, ಎಲ್ಲಿದೆಯಪ್ಪ ಅಂತೇಳಿ. ಅವನಿಗೆ ಪಾಪ ಬೇಸರ ಆಗ್ಬಿಡ್ತು, ಬಂದ್ಬಿಟ್ಟ. ಇಲ್ಲಿ ಅವರ ಫ್ರೆಂಡ್ಸ್ಗಳ ಜೊತೆ ಬಂದು ಹಿಂಗಾಗಿದೆ ಸರ್, ಹಿಂಗಾಗಿದೆ ಅಂತೆಲ್ಲ ಹೇಳ್ದೆ. ಓಕೆ, ಶೇಷಪ್ಪ ಹರೀಶ್ ಅವ್ರನ್ನ ಮಾತಾಡ್ಸೋಣ. ಶೇಷಪ್ಪ ಹರೀಶ್ ಅವರು ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ? ಕೇಳಿಸ್ತಿದೆ ಸರ್. ನಮಸ್ತೆ ಸರ್. ಓಕೆ, ನಮಸ್ತೆ. ನಿಮ್ಮ ಕಾರ್ಮಿಕ ಕಾರ್ಡ್ ಇದೆಯಾ ನಿಮಗೆ? ಇಲ್ಲ ಸರ್, ಮಾಡಿಸ್ಕೊಂಡಿಲ್ಲ. ಅಂದ್ರೆ ಒಂದ್ 2 ಸಲ ಹೋಗಿದ್ದೆ, ಮಾಡಿಸ್ಕೊಳಕ್ ಆಗಿಲ್ಲ. ಮೊದಲ ಆಮೇಲೆನಾ? ಇಲ್ಲ ಸರ್, ಮೊದ್ಲೇ ನಾ ಕೆಲಸ ಮಾಡ್ತಿರೋತಿಗೇನೆ ಹೋಗಿದೆ. ಬಟ್ ಆಗ ಆನ್ಲೈನ್ ಅರ್ಜಿ ಬಿಟ್ಟಿಲ್ಲ ಅಂತ ಹೇಳಿದ್ರು, ಹಂಗೆ ಮಾಡಿಸ್ಕೊಳಕ್ ಆಗಿಲ್ಲ ಸರ್. ಸೊ ಅದಿದ್ರೆ ಆಯುಷ್ಮಾನ್ ಕಾರ್ಡ್ ಸಿಕ್ತಿತ್ತಲ್ವ ನಿಮಗೆ? ಹೌದು, ಆಯುಷ್ಮಾನ್ ಕಾರ್ಡ್ ಸಹ ಮಾಡಿಸಿಲ್ಲ. ಓಕೆ, ಈಗ ಏನು ನಾವು ಮಾಡ್ಬೋದು ಅಂತ ನಿಮಗೆ ಅನಿಸ್ತಾ ಇದೆ, ಅಥವಾ ನಮ್ಮ ಮೂಲಕ ಏನು ಸರ್ಕಾರಕ್ಕೂ ಗಮನಕ್ಕೆ ತರೋಕೆ ಬಯಸ್ತಾ ಇದ್ದೀರಿ? ನಾವು ಅದನ್ನು ಮಾಡ್ಬೋದು, ಹೇಳಿ. ಸರ್, ಈಗ ನಾನು ಅಂದ್ರೆ ನನಗೆ ಡಿವೋರ್ಸ್ ಆಗಿ ನನ್ನ ವೈಫ್ ಬಿಟ್ಟೋಗಿ 2 ವರ್ಷ ಆಯ್ತು. ಸೊ ನಾನು ನನ್ನ ಮಗಳು ನೋಡ್ಕೊಂಡೇ ಇರೋದು. ಅಂದ್ರೆ ನಾನು ಮನೇಲಿ ಬಾಡಿಗೆ ಮನೆ ಮಾಡ್ಕೊಂಡು ನಾನು ಮಗಳೇ ಇರೋದು. ಸೊ ಗಾರೆ ಕೆಲ್ಸಕ್ಕೆ ಹೋಗ್ತಿದ್ದೆ, ಮಗಳು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇದ್ಲು. ಈಗ ನಾನು ಕೈ ಹೋಗಿದ್ಮೇಲೆ ಅಮ್ಮನವ್ರು ಮನೇಲಿ ಬಂದಿದ್ದೀನಿ. ಅವ್ರು ಸಹ ಲೈನಲ್ಲಿ ಇರೋದು, ತೋಟ ಕೆಲಸ ಮಾಡ್ಕೊಂಡಿರೋದು. ಅದೇ ಮುಂದಕ್ಕೆ ಜೀವನಕ್ಕೆ ನನಗೊಂದು ಆರ್ಟಿಫಿಷಿಯಲ್ ಕೈ ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ. ಅದು ನಮ್ಮ ಅಣ್ಣನಿಗೆ ಗೊತ್ತಿರೋದು, ನಾನು ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ. ಆ ಕೈ ಒಂದು ಕೂರ್ಸಿಕೊಟ್ರೆ ಮತ್ತೆ ಇನ್ನೊಂದು ಅದಕ್ಕಿರೋಂತ ಒಂದು ಹೆಲ್ಪ್, ಮತ್ತೆ ಇಲ್ಲ ಇದ್ರೆ ನನ್ನ ಮುಂದಕ್ಕೆ ಏನಾದ್ರೆ ಜೀವನಕ್ಕೆ ಆಟೋ ಓಡಿಸ್ಬೋದು ಅಂತ ಹೇಳಿದಾರೆ ಆ ಕೈಯಲ್ಲಿ. ಆತರ ಎಲ್ಲ ಸ್ವಲ್ಪ ಯೋಚನೆ ಮಾಡ್ತೀನಿ ಸರ್. ಅದು ಸರ್ಕಾರ ಕಡೆಯಿಂದ ಸ್ವಲ್ಪ ಏನಾದ್ರು ಏನು ಸಿಗ್ಬೇಕಾಗಿರೋದು ಪರಿಹಾರ ಸರ್? ಅಂದ್ರೆ ಅವ್ರ ಕೈಯಿಂದ ಏನಾಗುತ್ತೆ ಅದಷ್ಟು ಮಾಡಿದ್ರೆ. ಬಟ್ ನೀವು ನನಗೊಂದು ಕ್ಲಾರಿಟಿ ಕೊಡಿ. ಈಗ ನಿಮಗೆ ಕೃತಕ ಕೈ ಹಾಕಿದ್ರೆ ಆಟೋ ಓಡಿಸ್ತೀರಾ, ಆಟೋಗೆ ದುಡ್ಡೆಲ್ಲಿದೆ? ಅದಕ್ಕೆ ಸಹ ಇಲ್ಲ ಸರ್. ಬಟ್ ಬಾಡಿಗೆ ಆಟೋನಾ? ಹೌದೌದು ಸರ್. ಈಗ ಆಟೋಗೆ ಎಷ್ಟಿದೆ ಈಗ ಹೊಸದಕ್ಕೆ? ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ. ಅದೆಲ್ಲ ಗೊತ್ತಿರ್ಬೇಕು. ಅದೆಲ್ಲ ಗೊತ್ತಿಲ್ಲದೆ ಹಿಂಗ್ ಕೂತ್ಕೊಂಡ್ರೆ ಹೆಂಗೆ ನೀವು? ಕಾರ್ಮಿಕರ ಕಾರ್ಡ್ ಆಗಿದೆಯಾ ಇಲ್ಲ, ಅದಾಗಿದೆಯಾ ಇಲ್ಲ, ಇದಾಗಿದೆಯಾ ಹೋಗಿದ್ದೆ, ಹಿಂಗೆಲ್ಲ ಆದ್ರೆ ಆಗಲ್ಲ. ನೀವು ಕೂಡ ಸ್ವಲ್ಪ ರೆಡಿ ಆಗಿರ್ಬೇಕು. ಆಗ ಒಂದು ಉತ್ಸಾಹ ಇದ್ದಾಗ ನಮಗೊಂದು ಖುಷಿ ಆಗುತ್ತಾ, ಏನೋ ಒಂದು ಮಾಡಿದಾರಪ್ಪ, ಅದು ಗೊತ್ತಿಲ್ಲ ಇದು ಗೊತ್ತಿಲ್ಲ, ಆದರೆ ಹೋದರೆ ಅಜ್ಜಿಗೊಂದು ಪಟ್ಟೆ ಸೀರೆ, ಹಂಗೆಲ್ಲ ಆಗಲ್ಲ ಅದು. ಇಲ್ಲ ಸರ್, ಆರ್ಟಿಫಿಷಿಯಲ್ ಕೈಗೆ ಅಲ್ಲಿ ಅವ್ರು ಹೇಳಿರೋದು 5 ರಿಂದ 6 ಲಕ್ಷ ಆಗುತ್ತೆ ಅಂತ ಹೇಳಿದ್ರು. ಬಟ್ ನನಗೆ ಅಣ್ಣ ಹೇಳಿದ್ದು, ನಾವು ಫಾದರ್ ಮುಲ್ಲರ್ ಹಾಸ್ಪಿಟಲ್ ಅಲ್ಲಿ ಇರೋತ್ತಿಗೆ ಅಲ್ಲಿ ಡೆಮೋ ತೋರ್ಸಕ್ಕೆ ಅಂತ ಹೇಳಿ ಬಂದಿದ್ರು. ನಾವೀಗ ಕೈ ಮಾಡಿಸ್ತಿದೀವಲ್ಲ, ಅವರು ಆಗ ಡೆಮೋ ತೋರ್ಸಿ ಬರೋತ್ತಿಗೆ, ಆಗ ನಿಮಗೊಂದು ನಾವು ಕೊಟೇಶನ್ ಕೊಡ್ತೀವಿ, ಅವ್ನಿಗೆ ಬೇಕು, ಹೊರಗಡೆ ಇನ್ನೂ ವಾಸಿಯಾಗಿರಕ್ಕಿಲ್ಲ, ಅದ್ರ ಮೇಲೆ ಹೇಳ್ಲಿಕ್ಕೆ ಆಗುತ್ತೆ ಅಂತ ಹೇಳಿದ್ರು. ಬಂದು 3 ರಿಂದ 4 ಲಕ್ಷ ಅಂತ ಕಾಣುತ್ತೆ ಸರ್. ಬಟ್ ಇನ್ನು ಅದ್ರದ್ದೊಂದು ಐಡಿಯಾ ಇಲ್ಲ. ಕೈ ನೋಡಿ, ಆಧಾರ್ ಕಾರ್ಡ್ ಏನು ಕಾರ್ಮಿಕ ಕಾರ್ಡ್ ಮಾಡಿಸ್ಕೊಂಡಿರೋದಿಲ್ಲ, ಹೋಗಿರ್ತೀರಿ, ಆಗಿಲ್ಲ ಅಂತ ಹೇಳಿ ಹಠ ಬಿದ್ದು ಮಾಡಿದ್ರೆ ಆಗತ್ತೆ. ಈಗ ನಿಮ್ಮ ಹತ್ರ ಕಾರ್ಮಿಕ ಕಾರ್ಡ್ ಇದ್ದಿದ್ರೆ ನಿಮ್ಗೆ ತುಂಬಾ ಹೆಲ್ಪ್ ಆಗ್ತಾ ಇತ್ತು. ಆಮೇಲೆ ಅದೇ ಎಲ್ಲರೂ ಅಷ್ಟೇಪ್ಪ, ಈ ರಾಜಕಾರಣಿಗಳ ಹಿಂಬಾಲಕರು ಅಷ್ಟೇ, ಅಣ್ಣನಿಗೆ ಅಕ್ಕನಿಗೆ ಜೈ ಅಂತ ಹೇಳ್ತಾರೆ ಬಿಟ್ರೆ, ಇಂಥವ್ರು ಬಂದು ಕಾರ್ಮಿಕರ ಕಾರ್ಡ್ ಮಾಡಿಸ್ಕೊಳ್ರಪ್ಪ ನಿಮ್ಗೆ ಒಳ್ಳೇದಾಗುತ್ತೆ, ಅದು ಯಾರೂ ಮಾಡಲ್ಲ. ಹೌದೌದು, ನನಗಿದು ಅರ್ಥ ಆಗ್ತಿಲ್ಲ. ಇನ್ನು ಕಾವೇರಿ ಅವರಿದ್ದಾರೆ, ಕಾರ್ಮಿಕ ಅಧಿಕಾರಿ. ಮೇಡಮ್ ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ಸರ್ ನಮಸ್ತೆ. ಈಗ ಇದು ಇವಂದು ಪಾಪ ಕಾರ್ಡ್ ಆಗಿಲ್ವಂತ, ಹಿಂದೆ ಬಂದಿದ್ನಂತೆ ಒಂದ್ 2-3 ಸಲ. ಇದೆಲ್ಲ ಅವ್ರದ್ದು ನೋಡಿ, ನಿನ್ನೆನೂ ನಾನು ಇನ್ನೊಂದು ಪಬ್ಲಿಕ್ ಟಿವಿ ಹತ್ರನೂ ಬಂದಿದ್ರು ಅವರು, ಮೀಡಿಯಾ ಹತ್ರ. ನಾನು ಹೇಳಿದೆ ಸರ್, ಅವರು ಕಾರ್ಡ್ ನಮ್ಮ ಹತ್ರ ಬರಲ್ಲ ಸರ್. ಅವ್ರು ಏನ್ ಮಾಡ್ತಾರೆ, ನಮ್ಮ ಕಾಮನ್ ಸರ್ವಿಸ್ ಸೆಂಟರ್ ಇರ್ತಾರಲ್ಲ ಸರ್, ಅಲ್ಲಿ ಹೋಗಿರ್ತಾರೆ ಅವರು. ಆಯ್ತಾ, ನಮ್ಮ ಇಲಾಖೆಗೆ ಯಾವತ್ತಾದ್ರೂ ಬಂದ್ರೆ ನಾವು ಇಷ್ಟು ಡಾಕ್ಯುಮೆಂಟ್ಸ್ ತಗೊಂಡ್ ಬನ್ನಿ, ಮತ್ತೆ ಇದನ್ನ ತಗೊಂಡ್ ಬನ್ನಿ ಅಂತ ಕೆಲವೊಂದು ಪ್ರೀ ರಿಕ್ವಿಸಿಟ್ ಡಾಕ್ಯುಮೆಂಟ್ಸ್ ಕೇಳಿರ್ತೀವಿ ಸರ್ ಅದಕ್ಕೆ. ಆಯ್ತಾ, ಗವರ್ಮೆಂಟ್ ಕೂಡ ಉಳಿದದಕ್ಕೆಲ್ಲ ಇದ್ದಕ್ಕೆಲ್ಲ ದೊಡ್ಡ ದೊಡ್ಡ ಬೋರ್ಡ್ಗಳಲ್ಲಿ ಹಾಕ್ತಾರೆ,
ನಮ್ಮ ಇವರು ಬಂದು ಹಿಂಗಾಯ್ತು ಅವ್ರು ಬಂದು ಹಿಂಗಾಯ್ತು. ಕಾರ್ಮಿಕ ಇಲಾಖೆ ಕೂಡ ಒಂದು ಬೋರ್ಡಲ್ಲಿ ಹಾಕ್ಬೋದಲ್ಲ, ಯಾರೆಲ್ಲ ಕಟ್ಟಡ ಕಾರ್ಮಿಕರಿದ್ದೀರಿ, ಮತ್ತೊಂದು ಕಾರ್ಮಿಕರಿದ್ದೀರಿ, ಡೈರೆಕ್ಟಾಗಿ ಇಲ್ಲಿ ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತೇಳಿ ನಿಮ್ದು ಯಾವುದೇ ಒಂದು ಪ್ರೋಗ್ರಾಮ್ಗಳಿಲ್ವಾ? ಇದ್ದಾವಲ್ಲ ಸರ್, ಕಂಟಿನ್ಯೂಸ್ ನಮ್ಮ ಇಲಾಖೆದವ್ರು ನಮ್ದು IC ಆಕ್ಟಿವಿಟೀಸ್ ಎಷ್ಟು ಮಾಡ್ತೀವಿ ಕೇಳಿ ಸರ್ ಅವ್ರಿಗೆ. ಅಲ್ಲ ಹೆಂಗೆ ಜನಗಳಿಗೆ ಹೆಂಗೆ ತಲುಪಿಸ್ತೀರಿ ಹೇಳಿ? ಸರ್ ಜಿಂಗಲ್ಸ್ ಇದೆ, ನಮ್ದು ಪಾಂಪ್ಲೆಟ್ಸ್ ಇದೆ ಆಯ್ತಾ, ಮತ್ತೆ ನಮ್ದು ಬೀದಿ ನಾಟಕ ಮಾಡ್ತಾರೆ ಇಯರ್ಲಿ, ಎವ್ರಿ ಮಂತ್ ಅಲ್ಲಿ ಕಂಟಿನ್ಯೂಸ್. ಈವನ್ ನಮ್ಮ ಕಾಂಟ್ರಾಕ್ಟರ್ಸ್ ಯಾರು ಇರ್ತಾರೆ, ಇವನ್ ಮೊನ್ನೆ ಕೂಡ ಒಂದು ಕಾರ್ಯಾಗಾರ ಮಾಡ್ಬಿಟ್ಟು ನಮ್ದು ಇವನ್ ಸಂಘಟನೆಗಳು ಕೂಡ ಇದಾರೆ ಆಯ್ತಾ, ಯೂನಿಯನ್ಗಳಿದ್ದಾರೆ. ಡಿಜಿಟಲ್ ಏನು ಮಾಡೋಕ್ಕಾಗಲ್ವಾ? ಡಿಜಿಟಲ್ ಇರೋದು ಸರ್ ಅದಕ್ಕೆ ಇವರು ಅವ್ರ ಕಾಂಟ್ರಾಕ್ಟರ್ ಹತ್ರ ಒಂದು ಲೆಟರ್ ತಗೊಂಡು ಬಂದ್ಬಿಟ್ಟು ಇವ್ರ ಹತ್ರ ಕೆಲಸ ಮಾಡ್ತಿದೀವಿ ಅಂತ ಹೇಳಿ ಒಂದು ಲೆಟರ್ ಇದೆ ಸರ್ ಅವ್ರ ಕಡೆದು. ಅದನ್ನ ತಗೊಂಡು ಬಂದು ಇವ್ರು ಫುಲ್ಫಿಲ್ ಮಾಡಬೇಕು. ಅದಕ್ಕೆ ಒಂದು 90 days ಅಟ್ಲೀಸ್ಟ್ ವರ್ಷದಲ್ಲಿ 90 days ವರ್ಕ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಕೊಡ್ಬೇಕು ನಮಗೆ ಆಯ್ತಾ. ಅದು ಬಿಡಿ, ಫಸ್ಟ್ ಆಫ್ ಆಲ್ ಇವರು ಕಾರ್ಡ್ ಮಾಡಿಸ್ಕೊಂಡಿಲ್ಲ ಸರ್. ನಾವೇನು ಹೇಳಿದ್ವಿ, ಒಂದು ಆಫೀಸ್ಗೆ ಬಂದು ಈ ಥರ ನಾನು ಕಟ್ಟಡ ನಿರ್ಮಾಣ ಕೆಲಸ ಮಾಡ್ತಿದ್ದೀವಿ ಅಂತ ಹೇಳಿ ಯಾರಾದರೂ ನಮ್ಮ ಕಾಂಟ್ರಾಕ್ಟರ್ ಆದರೂ ಬಂದ್ಬಿಟ್ಟು ನಮಗೆ ಡಾಕ್ಯುಮೆಂಟ್ಸ್ ಕೊಟ್ಟರೆ ನಾವು ಅಟ್ಲೀಸ್ಟ್ ನಮ್ಮ ಬೋರ್ಡಿಗಾದರೂ ಬರೆದ್ಬಿಟ್ಟು ಈ ಥರ ಪರ್ಮನೆಂಟ್ ಡಿಸಬಿಲಿಟಿ ಆಗತ್ತಾ ಅಥವಾ ಏನಿದೆ ಅಂತ ಹೇಳಿ ಅವ್ರಿಗೆ ಪ್ರಾವಿಷನ್ ಕೊಡ್ಲಿಕ್ಕೆ ನಾವೊಂದು ಲೆಟರ್ ಆದ್ರೂ ಬರಿತೀವಿ ಅಂತ ಹೇಳಿದ್ವಿ ನಾವು. ಇವಾಗ ಇವ್ರು ಇವಾಗ ಹೊರಗಡೆ ಹೋದ್ರೆ ಅಟ್ಲೀಸ್ಟ್ ನಮ್ಮ ಇಲಾಖೆಗೆ ಬರ್ಬೇಕಲ್ಲ ಸರ್. ನಿನ್ನೆನೂ ಇಡೀ ದಿನ ಆಫೀಸಲ್ಲಿ ನಾನು 7 ಗಂಟೆವರೆಗೆ ಇದ್ದೆ. ಈಗ ಅವಕಾಶ ಇದೆಯಾ ಇಲ್ವಾ? ಬರ್ತೀನಿ, ಬರಿಬಹುದು ನಾನು ಸರ್. ಅವಕಾಶ ಇಲ್ಲ ಅಂತ ಹೇಳಕ್ ಆಗಲ್ಲ. ಯಾವ ಟೈಮ್ ಆದ್ರೂ ಅವಕಾಶ ಇದ್ದಾಗ ಇವಾಗ ನೋಡಿ ಇಲ್ಲಿ ನಿಮ್ಮ ಹತ್ರ ಬರ್ತಾ ಇದಾರೆ ಸರ್, ನಮ್ಮ ಇಲಾಖೆಗೆ ಆದ್ರೂ ಬಂದಿದ್ದಾರೆ ಸರ್, ಕೇಳಿ ನೋಡಿ. ಕರೆಕ್ಟ್, ಒಳ್ಳೆ ಮಾತು ಹೇಳಿದ್ರಿ, ಕರೆಕ್ಟ್. ಅದು ನಮ್ಮ ಇಲಾಖೆಗೆ ಬಂದಿಲ್ಲ. ಅಟ್ಲೀಸ್ಟ್ ನನಗೆ ನಾವು ಒಂದು ನಮ್ಮ ಏನಂತಾರೆ ಕಾಯ್ದೆಗಳ ಪ್ರವಚನಗಳು ಇವರು ಒಳಪಡೋದಿಲ್ಲ ಅಂದ್ರೂ ನಾವು ಇನ್ನೊಂದು ಸೈಡ್ ಲೈನ್ ಹುಡುಕ್ತೀವಿ, ಲೆಟರ್ ಬರಿತೀವಿ ಬೋರ್ಡ್ಗೆ, ಇವ್ರಿಗೆ ಶಾಶ್ವತ ದುರ್ಬಲತೆ ಆಗತ್ತೆ, ಇವ್ರ ಕಾರ್ಡ್ ಮಾಡಿಸ್ಕೊಂಡಿಲ್ಲ, ಏನಾದ್ರೂ ಒಂದು ಪ್ರಾವಿಷನ್ ಕೊಡಿ ಅಂತ ಹೇಳಿ ನಾವು ಒಂದು ಲೆಟರ್ ರಿಕ್ವೆಸ್ಟ್ ಹೆಲ್ಪ್ ಆದ್ರೂ ಮಾಡ್ತೀವಿ. ಸೂಪರ್. ಥ್ಯಾಂಕ್ ಯು ಮೇಡಮ್. ನಾನು ಸಾಧ್ಯವಾದರೆ ನಮ್ಮ ರಿಪೋರ್ಟರ್ ಮುಖಾಂತರ ಅವರನ್ನು ನಿಮ್ಮ ಆಫೀಸ್ಗೆ ಕರ್ಕೊಂಡ್ಬರ್ತೀನಿ ಮೇಡಮ್. ಹಲೋ ಸರ್, ನಾನು ಇವಾಗ ಸೋಮವಾರಪೇಟೆದಲ್ಲಿ ಇದ್ದೀನಿ ಸರ್. ಇಲ್ಲ, ಯಾವಾಗ ಬರ್ತೀರಾ ಅವಾಗ ನಿಮ್ಮ ಹತ್ರ ಫೋನ್ ಮಾಡಿಸ್ಕೊಂಡು ನೀವು ಇದ್ದಾಗ ಬರ್ತೀನಿ. ಅದು ಈವ್ನಿಂಗ್ ಬರ್ಬೋದು ಸರ್, ನಾನು ಈವ್ನಿಂಗ್ ತಲುಪ್ತೀನಿ ಆಫೀಸ್ಗೆ. ಓಕೆ ಅಮ್ಮ, ಥ್ಯಾಂಕ್ ಯು. ಈವ್ನಿಂಗ್ ನನಗೆ ಫೋನ್ ಮಾಡ್ತೇನೆ, ಅವ್ರು ಬಂದ್ಬಿಟ್ಟು ನಮಗೆ ರಿಕ್ವೆಸ್ಟ್ ಲೆಟರ್ ಆದರೂ ಕಳಿಸ್ತಾರೆ. ಓಕೆ, ಥ್ಯಾಂಕ್ ಯು. ನೋಡಿ, ಒಳ್ಳೊಳ್ಳೆ ಅಧಿಕಾರಿಗಳು ಇರ್ತಾರೆ. ಕಾವೇರಿ ಅವ್ರು ಏನು ಹೇಳಿದರು, ಈ ಕೆಲವ್ರದ್ದು ಹೆಂಗಿರುತ್ತೆ ಅಂತಂದರೆ ನೋಡಿ, ಎಲ್ಲಿಗೆ ಹೋಗ್ಬೇಕು ಅಲ್ಲಿ ಹೋಗಿರೋದಿಲ್ಲ. ಒಮ್ಮೊಮ್ಮೆ ಎಂಥ ಕೋಪ ಬರುತ್ತೆ ಅಂತಂದರೆ ಇವನು ಅಷ್ಟೇ. ಆಯಿತು, ನಮ್ಮ ರಿಪೋರ್ಟ್ರ್ ನೋಡಿದ್ರು ಮತ್ತು ಇವನಿಗೆ ಅಷ್ಟು ತಲೆ ಇಲ್ವಾ ಎಲ್ಲಿಗೆ ಹೋಗಬೇಕು ಮತ್ತೊಂದು ಹೋಗಬೇಕು ಅಂತೇಳಿ. ಆಮೇಲೆ ಕೇಳಿದಾಗ ಯಾವುದೂ ಇಲ್ಲ. ಈ ಕೆಲವರು ನನಗೆ ಫೋನ್ ಮಾಡಿ ಸರ್ ಒಂದು ಸಹಾಯ ಮಾಡಿಸಿ ಅಂತಾರೆ. ಏನು ಅಂತಂತೀನಿ ನಾನು. ಇಲ್ಲ, ಅವ್ರಿಗೆ ಹಿಂಗಿದೆ, ಸ್ವಲ್ಪ ಧನ ಸಹಾಯ ಮಾಡಿಸಿ. ಧನ ಸಹಾಯ ನಾನು ಯಾಕೆ ಮಾಡಲಿ ಅಂತೀನಿ ನಾನು. ಅಲ್ಲ, ಸ್ವಲ್ಪ ಹೆಲ್ಪ್ ಆಗುತ್ತೆ ಅವ್ರಿಗೆ. ನೋಡಪ್ಪ, ಯಾವುದಾದ್ರೂ ಪ್ರಾಬ್ಲಮ್ ಇದ್ದರೆ ಸೊಲ್ಯೂಷನ್ ಕಂಪ್ಲೀಟ್ ಗುಣವಾಗುವಂಥದ್ದಿದ್ರೆ ಹೇಳು. ನೀವು ಸ್ವಲ್ಪ ದುಡ್ಡು ಹಾಕಿ, ಅವ್ರು ಕ್ಯಾನ್ಸರ್ ಪೇಷಂಟು, 1-2 ಲಕ್ಷ ಕೊಡಿಸಿ, ಆಮೇಲೆ 3 ತಿಂಗಳ ನಂತರ ಇನ್ನೊಬ್ಬರನ್ನ ಹತ್ರ ಹೋಗ್ತೀನಿ, ನೀವು ಬರಲೇಬೇಡಿ ಅಂಥದ್ದು ನನ್ನ ಹತ್ರಕ್ಕೆ. ನಾನು ಮಾಡಿಸೋದು ಇಲ್ಲ. ಕೆಲವು ಯಾವುದಾದಿದ್ದರೆ ಡಾಕ್ಟ್ರ್ ಹತ್ರ ಸರ್ಟಿಫಿಕೇಟ್ ತಗೊಂಬನ್ನಿ ಸರ್, 1-2 ಲಕ್ಷ ಬೇಕಾಗುತ್ತೆ ಈ ಆಪ್ರೇಷನ್ಗೆ, 2 ಲಕ್ಷ ಕೊಡಿಸಿದ್ರೆ ಈ ಪ್ರಾಬ್ಲಮ್ ಕಂಪ್ಲೀಟ್ ಆಗಿ ಸಾಲ್ವ್ ಮಾಡ್ತೀನಿ ಅಂತ ಒಬ್ಬ ಡಾಕ್ಟ್ರು ಬರ್ಕೊಂಬಂದಿದ್ದು ನಾನು ಮಾಡಿಸ್ಕೊಡ್ತೀನಿ ಬೇಕಿದ್ರೆ. ಹೆಂಗಾದರೂ ಮಾಡಿ ದೇವ್ರ ದಯದಿಂದ. ಅದನ್ನು ಮಾಡಲ್ಲ ಇವರು ಹೆಂಗಂದ್ರೆ ಡಾಕ್ಟರ್ ಹತ್ರ ಕೇಳ, ಇದಾಗಲ್ಲಪ್ಪ, ಇದು ನಿರಂತರವಾಗಿರುತ್ತೆ ಮೆಡಿಸಿನ್ಗೆ ಮತ್ತೊಂದಕ್ಕೆ ಅಂತೇಳಿ. ಇದು ಅದಕ್ಕೆ ಕೂತಿಲ್ಲ ನಾವು. ನನ್ನ ಈ ಸಾತ್ವಿಕ ಕೋಪ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈಗ ಅವನಿಗೆ ಏನಾದರೂ ಬೇಕು ಅಂತಂದ್ರೆ ಅವ್ನು ರೆಡಿ ಮಾಡ್ಕೋಬೇಕಲ್ಲ. ಓಕೆ, ನಾನು ಒಂದು ರಿಕ್ಷಾ ತಗೋಬೇಕು, ರಿಕ್ಷಕ್ಕೆ ಎಷ್ಟಿದೆ? 3 ಲಕ್ಷ. ಇಲ್ಲ, ನಾನೊಂದು ಬಾಡಿಗೆ ತಗೊಂಡಿದ್ದೆ, ಇಲ್ಲಿ ಒಂದು ಮಾಲೀಕ ಇದ್ದಾರೆ, ರಿಕ್ಷಾ ಮಾಲೀಕ, ನನಗೊಂದು ಆದರೆ ಹಿಂಗಾಗತ್ತೆ, ನಾನೊಂದು ಹೆಲ್ಪ್ ಮಾಡ್ತೀನಿ, ನಾನು ಈ ಥರ ಸಪೋರ್ಟ್ ಮಾಡ್ತೀನಿ. ಅದೇನಿಲ್ಲ. ಇದಿದೆಯಾ? ಇಲ್ಲ. ಅದಿದೆಯಾ? ಇಲ್ಲ. ಅದು ಗೊತ್ತಿಲ್ಲ. ಮತ್ತೆ ಈಗೊಂದು ಬ್ರೇಕ್. ಆದರೂ ನನಗೆ ಅರ್ಧಕ್ಕೆ ಬಿಡೋಕ್ಕೆ ಮನಸ್ಸಿಲ್ಲ. ಇದನ್ನು ಆ ಕಾವೇರಿ ಮೇಡಮ್ ಹತ್ರ ಕರ್ಕೊಂಡು ಹೋಗ್ತೀವಿ, ಏನೆಲ್ಲ ಆಗುತ್ತೆ ನೋಡೋಣ. ಒಂದು ಬ್ರೇಕ್ ಆದ